ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ನಾನು ಮಾತಾಡ್ತಾ ಇರುವಂಥದ್ದು ಮಂಗಳವಾರದ ನನ್ನ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿನ್ನೆ ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ನಮ್ಮ ಮೈಲಾರ ದರ್ಶನ ಮಾಡಿದ್ರಿ, ಹಾಗೆ ಗಂಗಿಮಾಳವ್ನವರ ದರ್ಶನದ ವಿಡಿಯೋನು ಕೂಡ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೆ. ಅದರ ಮುಂದಿನ ಮುಂದುವರೆದ ಭಾಗ ಯಲಗೂರು ಆಂಜನೇಯನ ದರ್ಶನ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಸ್ನ ನಿನ್ನೆ ವಿಡಿಯೋದಲ್ಲಿ ನಿಮಗೆ ದರ್ಶನ ಮಾಡಿಸಿದ್ದೆ. ಅದರ ಮುಂದಿನ ಭಾಗನ ನಿಮಗೆ ಇವತ್ತು ಗರ್ಭಗುಡಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಿರುವಂತಹ ಒಂದು 2 ನಿಮಿಷದ ವಿಡಿಯೋನ ಇವಾಗ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಯಲಗೂರು ಆಂಜನೇಯ ಮುಖ್ಯ ಪ್ರಾಣ ದೇವರು, ನಿಜವಾಗ್ಲೂ ಸತ್ಯ ದೇವರು ಅಂತ ಹೇಳ್ತೀನಿ. ಇದು ನಾನು 3ನೇ ಬಾರಿ ಸ್ವಾಮಿ ಸನ್ನಿಧಾನಕ್ಕೆ ಹೋದಂಥದ್ದು. ಯಾಕೆ ಅಂತ ಹೇಳಿದ್ರೆ ತುಂಬಾ ದೂರ, ನಮ್ಮ ಊರಿಂದ ಮೈಲಾರ ಆಗ್ಲಿ, ಆಲ್ಮಟ್ಟಿ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ಗೆ ಸೇರಿರುವಂತಹ ಆಲಮಟ್ಟಿ ಏನು ಯಲಗೂರ್ಗೆ ಹೋದ್ವಿ, ಅದಾಗ್ಲಿ ನಮ್ಗೆ ತುಂಬಾ ದೂರ ಇದೆ. ನಾನು ಯಾವಾಗ ಅಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಾಮಿ ಅನುಗ್ರಹ ಆದ್ಮೇಲೆ ಹೋಗುವಂಥದ್ದು. ನಾನು ಅಂದ್ಕೊಂಡಂತ ಒಂದು ಆರಿಕೆನ ಬುನಾದಿ ಹಾಕೊಟ್ರು ನಮ್ಮ ಮುಖ್ಯ ಪ್ರಾಣ ದೇವರು. ಅದಕ್ಕೋಸ್ಕರ ಕೃತಜ್ಞತಾ ಭಾವ ಪೂರ್ಣವಾಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಳಿಗೆ ಸೇವೆ ಮಾಡಿಸ್ಕೊಂಡು ನಾನು ಬಂದಿದ್ದು. ಇದು 3ನೇ ಬಾರಿ. 2 ಬಾರಿ ನಮ್ಮ ಮನೆಯವರೊಟ್ಟಿಗೆ ಹೋಗಿ ಅರಕೆ ತೀರಿಸ್ಬಿಟ್ಟು ಬಂದೆ. ನಾನೇನು ಸಂಕಲ್ಪ ಮಾಡಿಕೊಂಡು ಅರಕೆ ಮಾಡ್ಕೊಳ್ತೀನೋ ಅದು ಈಡೇರಿದ ಮೇಲೇನೆ ನಾನು ಕ್ಷೇತ್ರಕ್ಕೆ ಹೋಗುವಂಥದ್ದು. ಇದು 3ನೇ ಬಾರಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಂಥದ್ದು. ನೋಡ್ಕೊಂಡು ಬನ್ನಿ. ನೋಡಿಕೊಂಡು ಸ್ವಾಮಿ ದರ್ಶನ ಮಾಡ್ಕೊಳ್ಳಿ, ಕೂತಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಗಂಧ ಲೇಪನ, ಮುಖ್ಯ ಪ್ರಾಣ ದೇವರಿಗೆ ಗಂಧ ಲೇಪನ, ಆ ಒಂದು ಪುಟ್ಟದಾದ ಮಂತ್ರ ಅದ್ಭುತವಾದ ಅನುಗ್ರಹನೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ನಾನು 3ನೇ ಬಾರಿ ಅನುಗ್ರಹ ಮಾಡಿದ್ದಾರೆ ಅಂದರೆ ಸ್ವಾಮಿ ಎಷ್ಟು ಸತ್ಯ ಇದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ. ಯಲಗೂರು ಆಂಜನೇಯನ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬನ್ನಿ, ಮಾತನ್ನ ಮುಂದುವರಿಸ್ತೀನಿ. ಇವತ್ತೊಂದು ಕಮೆಂಟನ್ನು ತಗೊಂಡಿದ್ದೀನಿ, ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರುವಂತ ಒಂದು ಕಮೆಂಟ್ ಅದು. ಅವರ ತಮ್ಮನಿಗೆ 4 ವರ್ಷದಿಂದ ಕನ್ಯೆ ಹುಡುಕ್ತಾ ಇದ್ದೀವಿ, ಸೆಟ್ ಆಗ್ತಾ ಇಲ್ಲ, ಯಾವುದಾದ್ರೂ ಒಂದು ಅನುಷ್ಠಾನ ಹೇಳ್ಕೊಡಿ ಅಕ್ಕ ಅಂತ ಹೇಳಿ ತುಂಬಾ ವಿಡಿಯೋಗಳಿಗೆ ಕಮೆಂಟ್ ಬರ್ತಾ ಇದೆ. ಆ ಕಮೆಂಟನ್ನ ಇವತ್ತು ತಗೊಂಡಿದ್ದೀನಿ. ಇದೇ ಶುಭ ಗುರುವಾರ, ಗುರುಪುಷ್ಯಾಮೃತ ಯೋಗದ ದಿನ ಬರ್ತಾ ಇರೋದ್ರಿಂದ, ಗುರುಪುಷ್ಯಾಮೃತ ಯೋಗದೊಂದಿಗೆ ಗುರುವಾರ ಇರೋದ್ರಿಂದ ಅವ್ರಿಗೆ ಒಂದು ವಿಶೇಷವಾದ ಅನುಷ್ಠಾನನ ಹೇಳ್ಕೊಡ್ತೀನಿ. ನೋಡ್ಕೊಂಡು ಬನ್ನಿ, ಆ ನಂತರ ವಿಡಿಯೋನ ಮುಂದುವರ್ಸೋಣ. ಸ್ವಾಮಿ ಯಲಗೂರು ಆಂಜನೇಯ ನಿಮ್ಮೆಲ್ರಿಗೂ ಕೂಡ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ನೀವು ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಯಲಗೂರು ಕ್ಷೇತ್ರ. ಅಂದ್ರೆ ಯಲಗೂರು ಒಂದು ಪ್ರಸಿದ್ಧವಾದ ಊರು ಅಂತ ಹೇಳ್ಕೋಬಹುದು. ಸ್ವಾಮಿ ಅಂದ್ರೆ ಮುಖ್ಯ ಪ್ರಾಣ ದೇವರು ನೆಲೆಸಿರುವಂತಹ ಒಂದು ಅದ್ಭುತ ಕ್ಷೇತ್ರ ಯಲಗೂರು. ಗೋಪುರ ಕಾಣಿಸ್ತಾ ಇದೆ, ಸ್ವಾಮಿ ದರ್ಶನ ಮಾಡೋಣ. ಗಂಧ ಲೇಪನ, ಇದು ಮುಖ್ಯವಾಗಿ ನೀವೇನಾದ್ರೂ ಕೋರ್ಕೊಂಡು ನಿಮ್ಮ ಮನೆಗಳಲ್ಲಿ ಅರಿಕೆ ಮಾಡಿಕೊಂಡು ಗಂಧ ಲೇಪನ ಮಾಡೋದ್ರಿಂದ ಖಂಡಿತ ಯಲಗೂರು ಆಂಜನೇಯ ಎಲ್ರಿಗೂ ಸಹ ಅನುಗ್ರಹ ಮಾಡ್ತಾರೆ ಅನ್ನೋದು ಅಪಾರವಾದ ನಂಬಿಕೆ ಆಗಿದೆ. ನೋಡಿ, ಗೋಪುರ, ಸ್ವಾಮಿಯ ಒಂದು ನಾಮಸ್ಮರಣೆ ಕೂಡ ಮಾಡ್ಕೊಳ್ಳಿ. ಒಳಗಡೆ ಹೋಗೋಣ ಬನ್ನಿ. ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ನಮ್ಮ ಮುಖ್ಯ ಪ್ರಾಣ ದೇವರು, ಶ್ರೀರಾಮದೂತ, ಶ್ರೀರಾಮ ಬಂಟ ಅಂತ ಹೇಳ್ಬಹುದು. ಇಲ್ಲಿ ಅವ್ರ ಮುಂದೆ ನಿಂತಾಗ ಭಕ್ತಿ ಭಾವ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಹೆಚ್ಚಾಗುವಂಥದ್ದು ಅಂತ ಹೇಳ್ಬಹುದು. ಕುಂತಲ್ಲೇ ನಿಮ್ಮ ಮೊಬೈಲ್ ಮೂಲಕ ಯಲಗೂರು ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ತುಂಬಾ ವಿಶೇಷ ಅಂತ ಕೂಡ ಹೇಳ್ಬಹುದು. ವಿಳೆದೆಲೆಯಿಂದನೂ ಕೂಡ ಅಲಂಕಾರ ಅದ್ಭುತವಾಗಿ ನಡೆಯುವಂಥದ್ದು. ಇಲ್ಲಿ ಹೆಚ್ಚಿಗೆ ಸೇವೆ ಮಾಡುವಂಥದ್ದು ಹೋಳಿಗೆ ಸೇವೆ. ಅಂದ್ರೆ ಇಲ್ಲಿ ಪ್ರಾಂತ್ಯದವರು ನೀವು ಒಂದಿನ ಮುಂಚಿತವಾಗಿ ಅವ್ರಿಗೆ ಹೇಳಿದ್ರೆ ಹೋಳಿಗೆ ಸೇವೆ, ನಾವೆಷ್ಟು ಜನ ಇದ್ದೀವಿ ಅವ್ರಿಗೆ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡ್ತಾರೆ. ಇಷ್ಟು ಚಾರ್ಜು ಅಂತ ಮಾಡಿ ಹೋಳಿಗೆ ಸೇವೆನ ಸ್ವಾಮಿಗೆ ಅರ್ಪಣೆ ಮಾಡಿ ನಮ್ಮ ಹೆಸರು ಮೂಲಕ ಅರ್ಕೆನ ತೀರಿಸಬಹುದು. ಅಲ್ಲಿ ಊಟ ಸಹ ಆಯಿತು. ಬೇಳೆ ಹೋಳಿಗೆ ಅವರು ಕೂಡ ಮಾಡಿ ರೆಡಿ ಇತ್ತು. ನಾನು ಮುಂಚೆನೆ ಹೇಳಿದ್ದೆ, ಸ್ವಾಮಿಗೆ ಅರ್ಪಣೆ ಮಾಡಿ ಅರಿಕೆ ತೀರಿಸ್ಕೊಂಡು ಯಲಗೂರಿಂದ ನಾವು ಮಂತ್ರಾಲಯದ ಕಡೆಗೆ
ಪ್ರಯಾಣ ಮುಂದುವರಿಸ್ತೀವಿ. ಯಲಗೂರು ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ಕೊಂಡು ಬಂದ್ರಿ, ಯಲಗೂರು ಆಂಜನೇಯನ ದರ್ಶನ ಮಾಡಿಕೊಂಡು ಬಂದ್ರಿ. ಸತ್ಯ ಮುಖ್ಯ ಪ್ರಾಣ ದೇವರು ಅಂತ ಹೇಳಬಹುದು. ನಾವು ಮಾಡೋ ಒಂದು ನಿರ್ಮಲವಾದ ಭಕ್ತಿಯಿಂದ ಮಾಡುವಂಥ ಅನುಷ್ಠಾನಕ್ಕೆ ಮುಖ್ಯ ಪ್ರಾಣ ದೇವರು ಶೀಘ್ರದಲ್ಲೇ ಅನುಗ್ರಹ ಮಾಡ್ತಾರೆ. ಇದನ್ನು ನಾನು 3ನೇ ಬಾರಿ ಅವರ ಅನುಗ್ರಹಕ್ಕೆ ಪಾತ್ರಳಾಗಿದ್ದೀನಿ ಅಂದರೆ ನಿಜವಾಗ್ಲೂ ಕೂಡ ನನ್ನ ಪರಿಶುದ್ಧವಾದ ಆತ್ಮ ಅವ್ರಿಗೆ ಅವ್ರ ಅನುಗ್ರಹ ಮಾಡೋದಕ್ಕೆ ನಾನು ಅರ್ಹಳಾಗಿದ್ದೀನಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಅಂತ ಕೂಡ ಅನಿಸುತ್ತೆ ಸ್ನೇಹಿತರೆ. ಆದರೆ ನನಗೆ ಅಲ್ಲಿ ಹೋದಾಗ ಆ ಕ್ಷೇತ್ರಕ್ಕೆ ಹೋದಾಗ ತುಂಬಾನೇ ಖುಷಿ, ಸಂತೋಷ ತಂದುಕೊಡುತ್ತೆ. ನಿರ್ಮಲವಾದ ಒಂದು ಪರಿಶುದ್ಧವಾದ ಭಕ್ತಿನ ವ್ಯಕ್ತಪಡಿಸೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದಂತೆ ಆಗುತ್ತೆ. ಆದರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಗೊತ್ತಿಲ್ಲ, ಇನ್ನೂ ತುಂಬ ಹಳೆಯ ಕಾಲದಲ್ಲಿ ಇದ್ದಾರೇನೋ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂದರೆ ಶೌಚಾಲಯಗಳಿಲ್ಲ ಅಲ್ಲಿ. ದೇವಸ್ಥಾನದ ವತಿಯಿಂದ ಒಂದೆರಡು 3 ಟಾಯ್ಲೆಟ್ ರೋಡ್ ಸೈಡ್ ಮಾಡಿದ್ದಾರೆ. ಅದರಷ್ಟು ಕೊಳಕಾಗಿರುವಂಥದ್ದು ನಾವು ಎಲ್ಲೂ ನೋಡಿಲ್ವೇನೋ. ಉಪಯೋಗಿಸೋಕ್ಕೆ ಆಗದರಷ್ಟು ಮಟ್ಟಿಗೆ ತುಂಬ ಆ ಊರಿನ ಹೆಣ್ಮಕ್ಳು ಹೇಗೆ ಅಲ್ಲಿ ಇದ್ದಾರೋ ಅಂತ ಅನಿಸುತ್ತೆ. ಒಂದು ಕೂಡ ಟಾಯ್ಲೆಟ್ಗಳಿಲ್ಲ, ಪಬ್ಲಿಕ್ ಟಾಯ್ಲೆಟ್ಗಳು ಅಂತ ಇಲ್ಲ. ದೇವಸ್ಥಾನದ ವತಿಯಿಂದ 1-2 ಟಾಯ್ಲೆಟ್ ಜೆಂಟ್ಸ್ ಲೇಡೀಸ್ಗೆ ಅಂತ ನಿರ್ಮಾಣ ಆಗಿರುವಂಥದ್ದು ಖಂಡಿತ ಅದು ಬಳಸೋಕ್ಕಾಗದಿರುವಷ್ಟು ಅವ್ಯವಸ್ಥೆ ಆಗಿದೆ. ಖಂಡಿತ ಅದು ನೋಡಿದ್ರೇ ನಿಜವಾಗ್ಲೂ ಅಯ್ಯಪ್ಪ ಏನಪ್ಪ ಇದು ಅಂತ ಅನ್ನಿಸ್ಬಿಡ್ತು. ಈಗಲೂ ಸಹ ಒಂದು ಚಿಕ್ಕ ಚೊಂಬುನ ಇಟ್ಕೊಂಡು ಅವರು ಶೌಚಾಲಯನ ಹೊರಗಡೆ ಹೋಗಿ ಹೆಣ್ಮಕ್ಳು ಬಳಸ್ತಾ ಇರುವಂಥದ್ದನ್ನು ನೋಡಿ ನನಗೆ ಶಾಕ್ ಆಯಿತು. ಇನ್ನೂ ಎಲ್ಲಿದ್ದಾರೆ ಇವರೆಲ್ಲ ಅಂತ ಹೇಳಿ. ಯಾವುದೇ ಮನೆಯಲ್ಲೂ ಕೂಡ ಅಲ್ಲಿ ಶೌಚಾಲಯಗಳು ಇಲ್ಲ. ಸಖತ್ ಬೇಜಾರು ಅನ್ನಿಸ್ತು. ಭಗವಂತನಲ್ಲಿ ಮುಂದಿನ ಸಲ ಬರೋಷ್ಟರಲ್ಲಿ ಇವೆಲ್ಲ ವ್ಯವಸ್ಥೆ ಆಗ್ಲಪ್ಪ ಇಲ್ಲಿ ಕ್ಷೇತ್ರದಲ್ಲಿ ಅಂತ ಕೂಡ ನನಗೆ ಅನಿಸಿದ್ದು ನಿಜ ಆಯಿತು. ಅದೊಂದು ಸಣ್ಣ ಬೇಜಾರು ಬಿಟ್ಟರೆ ಅದ್ಭುತವಾದ ಕ್ಷೇತ್ರಕ್ಕೆ ಹೋಗಿ ಬಂದೆ, ಹರಕೆ ತೀರಿಸಿ ಬಂದೆ ಅನ್ನುವಂಥದ್ದು ತುಂಬ ಖುಷಿನ ನನಗೆ ತಂದುಕೊಡ್ತು ಅಂತ ಹೇಳಬಹುದು. ಇವತ್ತು ಒಂದು ಕಮೆಂಟನ್ನು ತಗೊಳ್ತಾ ಇದ್ದೀನಿ ಅಂತ ಹೇಳಿದೆ. ಅವರು ತುಂಬ ವಿಡಿಯೋಗಳಿಗೆ ಕಮೆಂಟ್ ಮಾಡಿದ್ದಾರೆ. ಅವ್ರ ಹೆಸರು ಬಂದು ಇಲ್ಲಿ ಐಡಿಯಲ್ಲಿ ಬಂದು ರುಕ್ಕಮ್ಮ ಅಂತ ಏನೋ ಇದೆ. ಅವ್ರು ಕೇಳ್ಕೊಳ್ತೆ ತುಂಬ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ. ಅವ್ರ ತಮ್ಮನಿಗೆ 4 ವರ್ಷದಿಂದ ಹುಡುಗಿನ ಹುಡುಕ್ತಾ ಇದ್ದೀವಿ, ಕನ್ಯೆ ಸಿಗ್ತಾ ಇಲ್ಲ ಅಕ್ಕ, ಒಂದು ವ್ರತ ಇದ್ದರೆ ಹೇಳಿ ಅಕ್ಕ ಪ್ಲೀಸ್ 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 ಅಂತ ಹೇಳಿ ಈ ಕಮೆಂಟು ತುಂಬ ವಿಡಿಯೋಸ್ಗಳಲ್ಲಿ ನಾನು ನೋಡಿದೆ. ಅದಕ್ಕೋಸ್ಕರ ಅವ್ರ ಕಮೆಂಟನ್ನು ತಗೊಂಡಿದ್ದೀನಿ. ಮುಂಚೆನೇ ಹೇಳಿದೆ, ಗುರುಪುಷ್ಯಾಮೃತ ಯೋಗ ಬರ್ತಾ ಇದೆ ಬರುವಂಥ ಗುರುವಾರ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಹಾಕಿದ್ದೀನಿ. ರುಕ್ಕಮ್ಮ ಅವರು ತುಂಬ ಕಮೆಂಟ್ ಮಾಡಿರೋದ್ರಿಂದ ಖಂಡಿತ ನೀವು ಈ ಗುರುವಾರ ಒಂದು ಸಂಕಲ್ಪ ಪೂರ್ವಕವಾಗಿ ನಿಮ್ಮ ತಮ್ಮನ ಕೈಲಿ ಮಾಡಿಸ್ಬೇಕು. ನೀವು ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ, ಪುಟ್ಟದಾದ ಅನುಷ್ಠಾನ ಆದರೆ ಅದ್ಭುತವಾದ ಮಹಿಮೆ ಆಗುವಂಥ ಒಂದು ಅನುಷ್ಠಾನ ಇದಾಗಿರುತ್ತೆ ಅಂತ ಹೇಳ್ತೀನಿ. ನೀವು ಮುಂಚಿತವಾಗಿಯೇ ನಿತ್ಯ ಕಲ್ಯಾಣಿ ಪುಷ್ಪ ಒಂದು ಗಿಡ ಸಿಗುತ್ತೆ, ಸಸ್ಯ ಅಂದರೆ ತುಳಸಿ ಥರ. ಅದು ಸಹ ಮುಂಚೆ ಎಲ್ಲ ಗಂಟೆ ಹೂವು ಅಂತ ಇದ್ರು, ಒಂಥರ ಗಡಿಯಾರದ ಹೂವು ಅಂತ. ನಾವು ಚೈಲ್ಡ್ಹುಡ್ ಇದ್ದಾಗ ಅದನ್ನೆಲ್ಲ ಗಡಿಯಾರ ಥರ ಕೈಗೆಲ್ಲ ಹೂವನ್ನು ಅಂಟಿಸ್ಕೊಳ್ತಾ ಇದ್ವಿ. ಅದನ್ನು ನಿತ್ಯ ಕಲ್ಯಾಣಿ ಪುಷ್ಪ ಅಂತ ಹೇಳ್ತಾರೆ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಅದರ ಚಿತ್ರ ಕೂಡ ಹಾಕ್ತೀನಿ, ಗಮನಿಸಿ. ಅದನ್ನು ನೀವು ನರ್ಸರಿಗಳಲ್ಲಿ ಸಿಗುತ್ತೆ. ಗಂಡು ಮಕ್ಕಳಿಗೆ ಕಲ್ಯಾಣ ಶೀಘ್ರ ಕಲ್ಯಾಣ ಆಗಬೇಕು ಅಂದರೆ ಗಂಡು ಮಕ್ಕಳು ಬಿಳಿ ಕಲರ್ ಹೂವಾದ ಗಿಡನ ತಂದಿಟ್ಕೋಬೇಕು. ಹೆಣ್ಣು ಮಕ್ಕಳಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋದಾದರೆ ಪಿಂಕ್ ಕಲರ್ ಹೂವು, 2 ಕಲರಲ್ಲಿ ಅದು ಹೂವು ಬರುತ್ತೆ, ವೈಟು ಮತ್ತು ಪಿಂಕು. ಗಂಡು ಮಕ್ಕಳಿಗೆ ಅವ್ರು ಕೇಳಿರೋದು ಅವ್ರ ತಮ್ಮನಿಗೆ ಅಲ್ವಾ, ಅವರು ಬಿಳಿ ಕಲರ್ ನಿತ್ಯ ಕಲ್ಯಾಣಿ ಪುಷ್ಪದ ಒಂದು ಗಿಡನ ಪಾಟಲ್ಲಿ ಹಾಕಿ ಅವರ ಮನೆಯ ಮುಂಭಾಗದಲ್ಲಿ ಬಲಭಾಗಕ್ಕೆ ಇರುವಂತೆ ಆ ಪಾಟನ್ನ ಇಟ್ಕೊಳ್ಳಿ. ಇದೇ ಗುರುವಾರ ನೀವು ಶುರು ಮಾಡಬೇಕು ಸಂಕಲ್ಪ. ಅಂದರೆ ಪುಷ್ಪದ ಗಿಡ ತಂದಿಟ್ಕೋಬೇಕು, ನಿತ್ಯ ಕಲ್ಯಾಣಿ ಪುಷ್ಪ ತಗೊಬಂದು ನಿಮ್ಮ ತಮ್ಮನ ಕೈಲೇ ಮಾಡಿಸ್ಬೇಕು. ಎಂದಿನಂತೆ ಅವತ್ತು 5:56 ನಿಮಿಷದ ನಂತರ ಎಲ್ಲ ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ, ಧೂಪಾರಾಧನೆ, ನೈವೇದ್ಯ ಇಟ್ಟು ಮಹಾಗಣಪತಿಯಲ್ಲಿ ಹಾಗೂ ನಿಮ್ಮ ಕುಲದೇವರಲ್ಲಿ ಹಾಗೂ ಕುಲ ಗುರು ಅಂತ ಹೇಳಿದ್ರೆ ನಮ್ಮ ರಾಯರನ್ನ ನೀವು ಆರಾಧನೆ ಮಾಡ್ತೀರಲ್ವಾ, ಅವರಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಏನಾದರೂ
ಮದುವೆ ವಿಷಯದಲ್ಲಿ ವಿಳಂಬ ಆಗ್ತಾ ಇದ್ರೆ, ಏನೇ ದೋಷ ಇದ್ರೂ ಸಹ ಪರಿಹಾರ ಆಗಿ ಶೀಘ್ರದಲ್ಲಿ ಮದುವೆ ನಿಶ್ಚಯ ಆಗೋ ತರ ಮಾಡ್ಕೊಡಿ ಅಂತ ಕೇಳ್ಕೊಂಡು, ನೀವು ಸಂಕಲ್ಪ ಮಾಡ್ಕೊಂಡು ಏನು ನಿತ್ಯ ಕಲ್ಯಾಣಿ ಪುಷ್ಪದ ಗಿಡ ತಂದು ಇಟ್ಕೊಂಡಿರ್ತೀರೋ ಆ ಗಿಡಕ್ಕೆ ನಿಮ್ಮ ತಮ್ಮನ ಕೈಲಿ ಮಹಾಗಣಪತಿಯಲ್ಲಿ ಒಂದು ಪ್ರಾರ್ಥನೆಯೊಂದಿಗೆ ಒಂದು ಗ್ಲಾಸಲ್ಲಾದ್ರೂ ಸರಿ, ಇಲ್ಲ ಒಂದು ಒಂದು ತಂಬಿಗೆ, ಒಂದು ಚಂಬು ಅಂತ ಹೇಳ್ತಾರಲ್ಲ, ಅದ್ರಲ್ಲಾದ್ರೂ ಸರಿ, ಆ ನಿಮ್ಮ ತಮ್ಮನ ಕೈಲಿ ಆ ಗಿಡಕ್ಕೆ ಪ್ರತಿನಿತ್ಯ ನೀರನ್ನ ಹಾಕಿಸ್ಬೇಕು. ಗುರುವಾರ ಪ್ರಾರಂಭ ಮಾಡ್ಕೊಳ್ಳಿ, ಪ್ರತಿನಿತ್ಯ ಬೆಳಗ್ಗೆ ನೀರನ್ನ ನಿಮ್ಮ ತಮ್ಮನೇ ಹಾಕ್ಬೇಕು. ಇದನ್ನ ಸಂಕಲ್ಪ ಪೂರ್ವಕವಾಗಿ 48 ದಿನ ನೀವು ಈ ಅನುಷ್ಠಾನನ ಮಾಡ್ಕೊಳ್ಳಿ. ನೀರನ್ನ ಹಾಕಿ ಆ ನಂತರ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಪ್ರತಿನಿತ್ಯ ರಾಘವೇಂದ್ರ ಗಾಯತ್ರಿ ಮಂತ್ರನ 11 ಬಾರಿ ನಿಮ್ಮ ತಮ್ಮನ ಕೈಲೇನೆ ಏಳಿಸ್ಬೇಕು. ಅದು ಬೆಳಗಿನ ಸಮಯದಲ್ಲೇ ಆಗ್ಬೇಕು. ಈ ಒಂದು ಅನುಷ್ಠಾನನ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಳಿ. ಖಂಡಿತ ನೀವು ನನ್ನ ಜೊತೆ ಮಹಿಮೆನ ಹೇಳ್ಕೊತೀರಿ. ಅಷ್ಟು ಅದ್ಭುತವಾದ ಅನುಗ್ರಹ ಗುರು ರಾಯರೊಂದಿಗೆ ಹಾಗೂ ಮಹಾಗಣಪತಿ ಅನುಗ್ರಹದೊಂದಿಗೆ ಬೇಗನೆ ನಿಮ್ಮ ತಮ್ಮನಿಗೆ ಮದುವೆ ನಿಶ್ಚಯ ಆಗುತ್ತೆ. ಎಷ್ಟು ಸರಳವಾಗಿದೆ. ಈ ಸರಳವಾದ ಅನುಷ್ಠಾನನ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ರೇಣುಕಾ ಅವರೇ, ರುಕ್ಕಮ್ಮ ಅಂತ ನಿಮ್ಮ ಹೆಸರು. ನಿಮ್ಮ ತಮ್ಮನ ಕೈಲಿ ಇದನ್ನ ಮಾಡಿಸಿ. ರಾಘವೇಂದ್ರ ಗಾಯತ್ರಿ ಮಂತ್ರ ಗೊತ್ತಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ, ಸರ್ಚ್ ಮಾಡ್ಕೊಂಡು ಅದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ನಿಮ್ಮ ತಮ್ಮ ಪ್ರತಿನಿತ್ಯ 11 ಬಾರಿ ಬೆಳಗಿನ ಸಮಯ ಹೇಳ್ಕೊಳ್ಳುವಂಥದ್ದನ್ನ ಮಾಡಬೇಕು. ಇದನ್ನ ಮಾಡಿ ತುಂಬಾ ಬೇಗನೆ ನನ್ನ ಜೊತೆ ನಿಮ್ಮ ಬದುಕಿನಲ್ಲಿ ನಡೆದಂತಹ ನಿಮ್ಮ ತಮ್ಮನಿಗೆ ಬೇಗ ಮದುವೆ ಸೆಟ್ ಆಗುತ್ತೆ. ಅದನ್ನ ನನ್ನ ಜೊತೆ ನೀವು ಹೇಳ್ಕೊಳ್ತೀರಿ, ಆಯ್ತಾ? ನಿಮ್ಮ ಪರಿಸರದಲ್ಲಿ ರಾಯರ ಮಠ ಏನಾದರೂ ಇದ್ರೂ ಸಹ ರಾಘವೇಂದ್ರ ಗಾಯತ್ರಿ ಮಂತ್ರ ಎಲ್ಲ ಆದ್ಮೇಲೆ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಅಲ್ಲೂ ಸಹ ಬೃಂದಾವನದ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಂಡು ಬರೋದಿಕ್ಕೆ ಹೇಳಿ. ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆ ಏನು ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.